ವೃಶ್ಚಿಕ ರಾಶಿಯವರೇ, ಈ ಮಾರ್ಚ್ 2ರಿಂದ 8ರವರೆಗಿನ ವಾರವು ನಿಮ್ಮ ಆಂತರಿಕ ಬದಲಾವಣೆ ಮತ್ತು ಭವಿಷ್ಯದ ಗುರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಉತ್ತಮವಾಗಿದೆ. ನಿಮ್ಮ ರಾಶಿಯಾಧಿಪತಿ ಮಂಗಳನು ಕುಂಭರಾಶಿಯಲ್ಲಿ ಸೂರ್ಯನೊಂದಿಗೆ ಇರುವುದರಿಂದ ನಿಮ್ಮಲ್ಲಿ ಹೊಸ ಆಸೆಗಳು ಮತ್ತು ಜೀವನದ ಭದ್ರತೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಲಿದೆ. ವೃತ್ತಿಜೀವನದಲ್ಲಿ ಬುಧ ಮತ್ತು ಗುರುಗ್ರಹಗಳ ವಕ್ರಚಲನೆಯಿಂದಾಗಿ ಹೊಸ ಕೆಲಸಗಳನ್ನು ಅವಸರದಿಂದ ಆರಂಭಿಸುವ ಬದಲು ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸುವುದು ಉತ್ತಮ. ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಿರಲಿ. ಡಿಜಿಟಲ್ ಸಂವಹನ ಅಥವಾ ಇಮೇಲ್ ಕಳುಹಿಸುವಾಗ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಯಾಗದಂತೆ ಗಮನಹರಿಸಿ. ವಾರದ ಆರಂಭದಲ್ಲಿ 11ನೇ ಮನೆಯಲ್ಲಿ ಚಂದ್ರನಿರುವುದರಿಂದ ಹಿರಿಯರ ಅಥವಾ ಅನುಭವಸ್ಥರ ಸಲಹೆ ಪಡೆಯುವುದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಾರಿ ತೋರಿಸಲಿದೆ. ಸಂಬಂಧಗಳ ವಿಷಯದಲ್ಲಿ ಈ ವಾರ ಬಹಳ ಅದ್ಭುತವಾಗಿದೆ. ಶುಕ್ರನು ನಿಮ್ಮ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಪ್ರೀತಿಪಾತ್ರರೊಂದಿಗೆ ನಿಮ್ಮ ಬಾಂಧವ್ಯದಲ್ಲಿ ಮಾಧುರ್ಯ ಮತ್ತು ಗಾಢತೆ ಹೆಚ್ಚಲಿದೆ. ಶನಿಯ ಪ್ರಭಾವದಿಂದ ನಿಮ್ಮ ಸಂಬಂಧಗಳು ಹೆಚ್ಚು ಗಟ್ಟಿಯಾಗುತ್ತವೆ. ಅವಿವಾಹಿತರಿಗೆ ಕಲಾತ್ಮಕ ಮನೋಭಾವದ ವ್ಯಕ್ತಿಗಳು ಪರಿಚಯವಾಗುವ ಸಾಧ್ಯತೆಯಿದೆ, ಆದರೆ ಯಾರನ್ನಾದರೂ ಅರಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಗ್ರಹಗಳ ಪ್ರಭಾವದಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ಚಡಪಡಿಕೆ ಕಾಡಬಹುದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಮತ್ತು ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಈ ವಾರ ಅವಸರ ಮಾಡದೆ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆಯಿರಿ. ನಿಮ್ಮ ಉತ್ಸಾಹವೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ.